ರಾಜಣ್ಣ ಅವರ ವಜಾ ನಂತರ ಸದನದಲ್ಲಿ ಒಂದಷ್ಟು ಸ್ವಾರಸ್ಯಕರ ಘಟನೆ ನಡೀತು. ಡಿಸಿಎಂ ಡಿಕೆ ಶಿವಕುಮಾರ್ ಕೆಮ್ಮಿದ ತಕ್ಷಣ ಎಲ್ಲರೂ ಬೇರೆ ಬೇರೆ ರೀತಿ ಕಾಮೆಂಟ್ ಮಾಡಿದ್ರು. ಜೊತೆಗೆ ರಾಜಣ್ಣ ಅವರ ರಾಜೀನಾಮೆ ವಿಷಯ ಕೂಡ ಬಹಳ ಚರ್ಚೆ ಆಯಿತು. ಹೌದು, ಸದನದಲ್ಲಿ ಇಂದು ರಾಜೀನಾಮೆ ವಿಷಯ ಕೋಲಾಹಲವನ್ನು ವ್ಯಾಪಿಸಿತು. ವಿಧಾನಸಭೆ ಅಧಿವೇಶನದಲ್ಲಿ ರಾಜೀನಾಮೆ ಕೋಲಾಹಲ, ವಿಪಕ್ಷಗಳಿಗೆ ಕೆಎನ್ ರಾಜಣ್ಣ ತಲೆದಂಡವೇ ಅಸ್ತ್ರ ಆಯಿತು. ಆಡಳಿತ ಪಕ್ಷಕ್ಕೆ ಯತ್ನಾಳ್ ಉಚ್ಚಾಟನೆಯ ಬ್ರಹ್ಮಾಸ್ತ್ರ ಆಯಿತು. ರಾಜಣ್ಣ ತಲೆದಂಡ ವಿಚಾರವಾಗಿ ಎಚ್.ಕೆ. ಪಾಟೀಲ್ ವಿವರಣೆ ಕೊಟ್ಟರು. ಸಿಎಂ ಸ್ಪಷ್ಟನೆ ನೀಡಬೇಕು ಅಂತ ವಿಪಕ್ಷಗಳಿಂದ ಗದ್ದಲ ಆಯಿತು. ವಿಪಕ್ಷಗಳ ಮಾತಿಗೆ ಗರಂ ಆದಂತ ಸ್ಪೀಕರ್, ದೋಸೆ ಯಾರು ಮಾಡಿದ್ರೇನು, ತಿಂದ್ರಾಯ್ತಲ್ಲ, ಇವನೇ ಮಾಡಬೇಕು ಅವನೇ ಮಾಡಬೇಕು ಅಂತ ಏನಿದೆ, ಸರ್ಕಾರದ ಪರವಾಗಿ ಉತ್ತರ ಕೊಡ್ತಿದ್ದಾರೆ ಅಂತ ಸ್ಪೀಕರ್ ಹೇಳಿದ್ರು. ದೋಸೆ ಯಾರು ಮಾಡಿದ್ರೆ ದೋಸೆ ಕತೆ ಬೇರೆ, ನಿಮಗೆ ರಾಮೇಶ್ವರಂ ದೋಸೆ ಬೇರೆ, ಉಡುಪಿ ಹೋಟ್ಲು ದೋಸೆ ಬೇರೆ, ರೋಡ್ ಸೈಡಲ್ಲಿ ತಳ್ಳೋ ಗಾಡಿ ಮೇಲೆ ರಮೇಶನ ಸುರೇಶನ್ ಹಾಕೋ ದೋಸೆ ಬೇರೆ, ವೆರೈಟಿ ದೋಸೆ ಬೇರೆ. ಸ್ಪೀಕರ್ ಅವ್ರು ಯಾಕೆ ಹಿಂಗಾರೋ ಗೊತ್ತಿಲ್ಲ. ಯಾಕೆಂದ್ರೆ ಎಚ್.ಕೆ. ಪಾಟೀಲ್ ಕೊಡುವಂತ ಉತ್ತರಕ್ಕೂ ಸಿದ್ದರಾಮಯ್ಯನವ್ರು ಕೊಡೋ ಉತ್ತರಕ್ಕೂ ಬಹಳ ವ್ಯತ್ಯಾಸ ಇದೆ. ಸಿದ್ದರಾಮಯ್ಯನವ್ರು ಆಪ್ತ ಕೆಎನ್ ರಾಜಣ್ಣ ಅವರು, ಎಚ್.ಕೆ. ಪಾಟೀಲು ಪರಮೇಶ್ವರೇ ಏನು ಅಂತ ಮಾತಾಡ್ತಿಲ್ಲ, ಡಿ.ಕೆ. ಅವರೇ ಏನು ಅಂತ ಮಾತಾಡ್ತಿಲ್ಲ, ಹೈಕಮಾಂಡ್ ಅಂತಾರೆ. ಆದ್ರೆ ಸಿದ್ದರಾಮಯ್ಯ ಇನ್ನೊಂದಷ್ಟು ಹೇಳಿರೋರು, ಹಾಗಾಗಿ ಸಿದ್ದರಾಮಯ್ಯ ಹೇಳಬೇಕು ಅನ್ನೋದಾಗಿತ್ತು. ಬಟ್ ದೋಸೆ ಯಾರು ಮಾಡಿದ್ರೇನು, ಅವ್ರು ಹಾಕಿದ್ರೇನು ಇವ್ರು ಹಾಕಿದ್ರೇನು ಅಂತ ಹೇಳ್ತಾರೆ. ಆ ದೋಸೆ ಸ್ಟೋರಿ ಬೇರೆ, ಖಾದರ್ ಸಾಹೇಬ್ರೆ ಈ ಸ್ಟೋರಿ ಬೇರೆ. ಇನ್ನು ಎಚ್.ಕೆ. ಪಾಟೀಲ್ ಏನ್ ಹೇಳಿದ್ರು, ಆನ್ಸರ್ ಕೊಟ್ಟರು ಅಂದ್ರೆ, ನೋಟಿಫಿಕೇಶನ್ ಸಲ್ಲಿಸಿ ಎಚ್.ಕೆ. ಪಾಟೀಲ್ ಮಾತು ಕಂಟಿನ್ಯೂ ಮಾಡಿದ್ರು. ಬಿಜೆಪಿಯಲ್ಲಿನ ಕೆಲವರ ನಾಯಕರ ರಾಜೀನಾಮೆ ಬಗ್ಗೆ ಪ್ರಶ್ನೆ ಕೊಟ್ಟರು. ಆ ಕಡೆಯೂ 10ರಿಂದ 20 ಮಂದಿ ರಾಜೀನಾಮೆ ಕೊಟ್ಟಿದ್ದಾರೆ, ಒಂದಿಷ್ಟು ಮಂದಿಯನ್ನ ತೆಗೆದಿದ್ದಾರೆ, ಇನ್ನೊಂದಿಷ್ಟು ಮಂದಿಯನ್ನ ತೆಗೆಸಿಕೊಂಡಿದ್ದಾರೆ. ಇವೆಲ್ಲವೂ ಆಗುತ್ತದೆ, ನಾವೇನ್ ಚರ್ಚೆ ಮಾಡಿದ್ವಾ? ಉಪರಾಷ್ಟ್ರಪತಿ ಆಗಿದ್ದಂತ ಧನ್ಕರ್ ರಾಜೀನಾಮೆ ಕೊಟ್ಟರು, ಆ ಬಗ್ಗೆ ಏನಾದ್ರು ಚರ್ಚೆ ಆಯ್ತಾ? ಅದೇ ಬೇರೆ ನಮ್ಮದೇ ಬೇರೆನಾ? ಇದನ್ನ ಇಲ್ಲಿಗೆ ಕ್ಲೋಸ್ ಮಾಡಿ ಅಂತ ಎಚ್.ಕೆ. ಪಾಟೀಲ್ ಮನವಿ ಮಾಡಿದ್ರು. ಓಹ್, ನೀವು ಹೇಳ್ಬಿಟ್ರಾ ಉಪರಾಷ್ಟ್ರಪತಿ ರಾಜೀನಾಮೆ ಕೊಟ್ಟರು ಹೇಳಿದ್ರಾ ಅಂತ ಬಿಜೆಪಿಯವರ ಬಾಯಿ ಮುಚ್ಚೋಕೆ ಹೇಳಿದ್ರು, ಟ್ರೈ ಮಾಡಿದ್ರು ಎಚ್.ಕೆ. ಪಾಟೀಲ್. ಆಗ ವಿಪಕ್ಷಗಳು ಒಂದಷ್ಟು ಜನ ಬೇರೆ ರೀತಿ ಮಾತಾಡಿದ್ರು. ರಾಜೀನಾಮೆ ಬೇರೆ, ವಜಾ ಬೇರೆ ಅಲ್ವಾ? ನೀವು ರಾಜಣ್ಣರನ್ನ ವಜಾ ಮಾಡಿದ್ದೀರಿ, ಅವರೇನಂತಹ ಅಪರಾಧ ಮಾಡಿದ್ರು? ರಾಜಣ್ಣರನ್ನ ಕ್ಯಾಬಿನೆಟ್ನಿಂದ ತೆಗೆದಿದ್ದೀರಿ, ಯತ್ನಾಳ್ರನ್ನ ಪಕ್ಷದಿಂದ ತೆಗೆದಿದ್ದೇವೆ ಅಂತ ಹೇಳಿದ್ರು. ಆಗ ಪ್ರಿಯಾಂಕ್ ಖರ್ಗೆ ಇದ್ರಲ್ಲ ಮಂತ್ರಿ, ಅವರು ಸಿಟ್ಟಾದ್ರು. ಯತ್ನಾಳ್ ಅವರನ್ನ ತೆಗೆದಿದ್ದು ಯಾಕೆ? ಕ್ಯಾಬಿನೆಟ್ನಲ್ಲಿ ಇರೋದು ಬಿಡೋದು ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟ ವಿಚಾರ. ಯತ್ನಾಳ್ ತೆಗೆದಿದ್ದು ಏಕೆಂದು ಮೊದಲು ಹೇಳಿ, ನಾವು ರಾಜಣ್ಣ ಅವರನ್ನ ತೆಗೆದಿದ್ದಕ್ಕೆ ಅಂತ ಹೇಳ್ತೇವೆ. ನೀವೇನ್ ಬೇಕಾದ್ರೂ ಮಾಡಬಹುದು, ನಾವೆಲ್ಲದಕ್ಕೂ ಉತ್ತರ ಕೊಡಬೇಕಾ ಅಂತ ಅಲ್ಲಿ ಪ್ರಿಯಾಂಕ್ ಖರ್ಗೆ ಮಾತಾಡೋರು. ಪ್ರಿಯಾಂಕ್ ಖರ್ಗೆ ಏನೋ ಒಂದು ರೆಡಿಮೇಡ್ ಉತ್ತರ ರೆಡಿ ಮಾಡ್ಕೊಂಡಿರ್ತಾರೆ, ಆಗ ಹೇಳ್ತಾರೆ ಹಿಂಗೆ. ಇನ್ನು ಡಿ.ಕೆ. ಶಿವಕುಮಾರ್ ಕೆಮ್ಮುದ್ರು. ಆಗ ಬಿಜೆಪಿ ಅದ್ರ ಬಗ್ಗೆ ನಾಯಕರು ಒಂದಷ್ಟು ಮಾತಾಡಿದ್ರು. ರಾಜಣ್ಣ ವಜಾ ಬಳಿಕ ಡಿ.ಕೆ. ಮೇಲೆ ವಿಪಕ್ಷಗಳು ಕಣ್ಣು ಬಿದ್ದಿದೆ. ಸದನದಲ್ಲಿ ಡಿ.ಕೆ. ಶಿವಕುಮಾರ್ ಕೆಮ್ಮಿದ್ಕೂ ಅರ್ಥ ಕಲ್ಪಿಸಿದ್ರು ಬಿಜೆಪಿಗರು. ಆಲ್ಮಟ್ಟಿ ಎಡದಂಡೆ ಕಾಲುವೆ ಬಗ್ಗೆ ಡಿ.ಕೆ.ಶಿ ಮಾತನಾಡ್ತಿದ್ರು. ಈ ವೇಳೆ ಮಾತನಾಡ್ತಲೇ ಕೆಮ್ಮು ಬಂತವ್ರಿಗೆ. ಕೆಮ್ಮುದ್ರಾಗ ಕೆಮ್ಮನ್ನ ಕೆಮ್ಮಬೇಕಲ್ಲ, ಅದನ್ನ ಇದು ಮಾಡ್ಕೊಳಕ್ಕಾಗತ್ತೆ? ಆಗಲ್ಲ. ಕೆಮ್ತಿದ್ದೀರಿ ಡಿ.ಕೆ.ಶಿ ಅವರೇ, ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಬಿಜೆಪಿಗರು ಹೇಳಿದ್ರು. ಬಿಜೆಪಿ ಶಾಸಕರ ಮಾತಿಗೆ ಸ್ಪೀಕರ್ ಕೂಡ ನಕ್ಕದ್ರು. ನಗ್ಬೇಕಲ್ಲ, ಏನೋ ಕಾಮಿಡಿ ಮಾಡ್ತಾವ್ರೆ ಅಂತ. ಸದನದಲ್ಲಿ ಎಷ್ಟೊಂದು ಜನ ಕೆಮ್ತಾ ಇದ್ದಾರೆ, ಯಾರ ಬಗ್ಗೆಯೂ ನಿಮಗೆ ಕಾಳಜಿ ಇಲ್ಲ, ಶಿವಕುಮಾರ್ ಮೇಲೆ ಯಾಕೆ ಎಷ್ಟು ಕಾಳಜಿ ಅಂತ ಪ್ರಶ್ನೆ ಮಾಡ್ತಾರೆ. ಆಗ ಕೊನೆಗೆ ಎಲ್ರಿಗೂ ಥ್ಯಾಂಕ್ಸ್, ಪರವಾಗಿಲ್ಲ ಗೌರವಾನ್ವಿತ ಸದಸ್ಯರೇ, ಥ್ಯಾಂಕ್ ಯು ಸುನಿಲ್ ಕುಮಾರ್, ಥ್ಯಾಂಕ್ ಯು ರಗಜ್ಞಾನೇಂದ್ರ, ಥ್ಯಾಂಕ್ ಯು ಅಶ್ವಥ್ ನಾರಾಯಣ್ ಅಂತ ಡಿ.ಕೆ. ಶಿವಕುಮಾರ್ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾರೆ. ಇಷ್ಟಕ್ಕೆ ಸುಮ್ಮನಾಗದ ಬಿಜೆಪಿಗರು ಸುನಿಲ್ ಕುಮಾರ್ ಹೇಳ್ತಾರೆ, ನೀವು ಕೆಮ್ಮಿದ್ರೆ ಯಾರಿಗೆ ಅಪಾಯ ಕಾದಿದ್ಯೋ ಗೊತ್ತಿಲ್ಲ, ಕೆಮ್ಮಿಗೂ ವಿಶೇಷ ಅರ್ಥ ಕೊಡ್ತಾರೆ ಸುನಿಲ್ ಕುಮಾರ್, ಯಾರಿಗೆ ಅಪಾಯ ಆಗುತ್ತೋ ಗೊತ್ತಿಲ್ಲ ಅಂತ. ಡಿ.ಕೆ. ಶಿವಕುಮಾರ್ ಅವ್ರ ಸ್ಟೈಲಲ್ಲಿ ಹೇಳ್ಬಿಟ್ಟು ಹೋಗ್ತಾರೆ. ಡಿ.ಕೆ. ಶಿವಕುಮಾರ್ ಬಿಜೆಪಿ ಅವ್ರಿಗೆ ಸೆಟ್ಲ್ಮೆಂಟ್ ಮಾಡಿದ್ರು, ಈಶ್ವರಪ್ಪನವರು, ಸಿ.ಟಿ. ರವಿ ಅವರು, ಹಿಂಗೆ ಹಂಗೆ. ಆದ್ರೆ ಕಾಂಗ್ರೆಸ್ನವ್ರಿಗೆ ಹೇಳದೆ ಕೇಳದೆ ಸೆಟ್ಲ್ಮೆಂಟ್ ಮಾಡ್ತಾವ್ರೆ ಅಂತ ಒಂದಷ್ಟು ಜನ ಅನ್ಕೊಂಡವ್ರೆ ಬಿಜೆಪಿ ಅವರು. ಅದನ್ನ ಹೇಳಲ್ಲ ಸೆಟ್ಲ್ಮೆಂಟ್ ಅಂತ, ಅವ್ರು ಭಯ, ಇವ್ರಿಗೆಲ್ಲ ಸೆಟ್ಲ್ಮೆಂಟ್ ಮಾಡ್ಬಿಡ್ತಾರೆ ಡಿ.ಕೆ. ಶಿವಕುಮಾರ್ ಅಂತ. ಒಟ್ಟಿನಲ್ಲಿ ಸದನದಲ್ಲಿ ಸ್ವಾರಸ್ಯಕರ ಘಟನೆ ಆಯಿತು. ರಾಜಣ್ಣ ಅವ್ರ ಬಗ್ಗೆ ಚರ್ಚೆ, ಯಾಕೆ ತೆಗೆದ್ರು ಬಿಟ್ರು ಅಂತ ನಾವು ಕೇಳಿದ್ವಾ, ಯತ್ನಾಳ್ ಯಾಕೆ ತೆಗೆದ್ರಿ ಅಂತ, ಉಪರಾಷ್ಟ್ರಪತಿ ಯಾಕೆ ರಾಜೀನಾಮೆ ಕೊಡೋದು ಕೇಳಿದ್ವಾ ಅಂತ ಇವರು ಹೇಳಿ, ನಾವು ನಿಮ್ಮದು ಕೇಳಲಿಲ್ಲ, ನೀವು ನಮ್ಮದು ಕೇಳಬೇಡಿ ಅಂತ ಕಾಂಗ್ರೆಸ್ ಅವ್ರದ್ದು ಇವತ್ತು ವಾದ. ಏನ ಜನಕ್ಕೂ ಉಪಯೋಗ ಆಗುವಂಥದ್ದು ಏನೋ ಚರ್ಚೆ ಆದ್ರೆ ಆಗತ್ತೆ, ಆಗಲಿ. ಎಸ್, ಸದನದಲ್ಲಿ ಇಂದು ಏನೇನು ಚರ್ಚೆ ಆಗಬೇಕು ನಿಮ್ಮ ಸದನದಲ್ಲಿ, ನಮ್ಮ ಸದನದಲ್ಲಿ, ನಿಮ್ಮ ಶಾಸಕರು ಯಾರು, ನಿಮ್ಮ ಕ್ಷೇತ್ರ ಯಾವುದು, ನಿಮ್ಮ ಕ್ಷೇತ್ರದ ಸಮಸ್ಯೆ ಏನು, ಅದನ್ನು ನಿಮ್ಮ ಶಾಸಕರು ಪ್ರಸ್ತಾಪ ಮಾಡಬೇಕಾ, ಮಾಡ್ತಾರಾ? ನೀವು ಕಾಮೆಂಟ್ ಮಾಡಿ. ಅವ್ರು ಏನಾರ ಚರ್ಚೆ, ಯಾರು ಕೆಮ್ಕಳ್ಳಿ ಕ್ಯಾಕ್ರಿಸ್ಕಳ್ಳಿ ಕಟ್ಕೊಂಡು ನಮ್ಗೆ ಏನಾಗಬೇಕು?
ಯಾರ್ಯಾರು ನೋಡ್ತಿದ್ದೀರಿ, ನಿಮ್ಮ ವಿಧಾನಸಭಾ ಕ್ಷೇತ್ರ ಯಾವುದು, ನಿಮ್ಮ ಶಾಸಕರು ನಿಮ್ಮ ಬಗ್ಗೆ ದನಿ ಎತ್ತಾ ಇದ್ದಾರಾ, ನಿಮ್ಮ ಸಮಸ್ಯೆಗಳ ಬಗ್ಗೆ ಎತ್ತುತ್ತಿಲ್ಲ ಅಂತಂದ್ರೆ ನಿಮ್ಮ ಶಾಸಕರು ಯಾರು ಹೇಳಿ, ಅವ್ರಿಗೆ ಏನು ಪ್ರಶ್ನೆ ಕೇಳಬೇಕಾಗಿತ್ತು ಅನ್ನೋದು ಇಲ್ಲೇ ಕೇಳಿ ನೋಡಮ್ಮ, ಅದು ನಾಳೆ ಕ್ಯಾರಿ ಮಾಡೋಣ. ಥ್ಯಾಂಕ್ ಯು, ಧನ್ಯವಾದ.